ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋಗೆ. ಆ್ಯಂಡ್ ಮೈ ಸೆಲ್ಫ್ ಅನು ಪಲ್ಲವಿ. ಕೆಲವರಿಗೆ ನನ್ನ ಹೆಸರೇ ಗೊತ್ತಿಲ್ಲ, ಬಟ್ ಸ್ಟಿಲ್ ನನ್ನ ವ್ಲಾಗ್ಸ್ನ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಫಸ್ಟ್ ಹೆಸರನ್ನ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಫ್ಕೋರ್ಸ್ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತಂದರೆ ತಿನ್ನೋದು. ಇವತ್ತೇನೆಲ್ಲ ತಿಂದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೇನೆ. ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ, ಮನೆ ಕ್ಲೀನ್ ಮಾಡಿ, ಬಟ್ಟೆ ವಾಶ್ ಮಾಡಿ, ಫ್ರೆಶ್ ಅಪ್ ಆಗಿದ್ದೀನಿ. ಪೂಜೆ ಮುಗಿಸ್ಬಿಟ್ಟು ತಿಂಡಿ ತಿಂತೇನೆ. ಸೊ ತಿಂಡಿ ಏನು ಮಾಡ್ಕೊಳ್ಬೇಕು, ತಿಂಡಿನ ಮಾಡ್ಕೊಳ್ಬೇಕು, ಏನು ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ಇದೇ ತಿಂಡಿನ ಪ್ರಿಪೇರ್ ಮಾಡ್ತಿರೋದು. ಅಂದರೆ ಸ್ವಲ್ಪ ಹೆಲ್ದಿ ತಿಂಡಿ. ಅಫ್ಕೋರ್ಸ್ ಪನ್ನೀರ್ ಅಂತೂ ಇದ್ದೇ ಇರುತ್ತೆ. ಪನ್ನೀರಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟಿತ್ತು. ಈ ಸತಿ ಸಫಿಷಿಯೆಂಟಾಗಿ ಎಷ್ಟು ಬೇಕಷ್ಟು ಇಟ್ಕೊಳ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಬ್ಲಿಂಕಿಟ್ಟಲ್ಲಿ ಐಟಮ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮುಂಚೆ ಇದು ಪೇಪರ್ದು ರ್ಯಾಪ್ ಕೊಡೋರು, ಆದರೆ ಇವತ್ತು ಪ್ಲಾಸ್ಟಿಕ್ದು ಕವರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪೇಪರ್ ರ್ಯಾಪೇ ಚೆನ್ನಾಗಿತ್ತು. ಫಸ್ಟ್ ಬಂದು ಇದು ಚಾಕ್ಲೇಟೇ ಡಿಪ್ ಬಿಸ್ಕೆಟ್ ಸ್ಟಿಕ್ಸ್. ಇದನ್ನ ತಿಂದಿದ್ದೀನಿ, ನಿನ್ನೆನೂ ತಿಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. 33 ರೂಪೀಸ್ ಏನೋ. ಸೊ 2 ತರಿಸ್ಕೊಂಡೆ. ಓಕೆನಾ. ನೆಕ್ಸ್ಟು ನಾನು ಹೇಳಿದೆ ಗೊತ್ತಾ ಮೊನ್ನೆ ವ್ಲಾಗಲ್ಲಿ, ಇದು ಪೆಪೇರೋ ಅಂತೆ. ಈ ಸ್ಟಿಕ್ಸ್ ಚೆನ್ನಾಗಿರುತ್ತೆ, ಒರಿಜಿನಲ್. ಇದು ನಾನು ತೋರಿಸಿದ್ದು ಇನ್ನೊಂದು ಫ್ಲೇವರು, ಬಟ್ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಕ್ಯಾರೆಟ್, ಗಾಯ್ಸ್ ಕ್ಯಾರೆಟ್. ಆಮೇಲೆ ಹಾರ್ಲಿಕ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಂದರೆ ನಾನು ಕುಡಿಯೋಲ್ಲ, ಮುಂಚೆ ತುಂಬ ಕುಡಿತಿದ್ದೆ ಹಾರ್ಲಿಕ್ಸ್, ಆಯಿತಾ. ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ಬ್ಲೂಬೆರೀಸ್. ಆ್ಯಂಡ್ ನೆಕ್ಸ್ಟ್ ಬಂದು ಬೆಲ್ಲ, ಫುಲ್ ಬೆಲ್ಲ ಇದೇ ಹಚ್ಕೊಳ್ತೀನಿ ನಾನು. ಪೌಡ್ರ್ ಬರುತ್ತಲ್ಲ, ಅದೇನೋ ಇಷ್ಟ ಆಗಲ್ಲ ನನಗೆ. ಇದು ಅಟ್ಲೀಸ್ಟ್ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ. ಇದು ಫ್ರೀ ಬಂದಿರೋದು ನನಗೆ. ವ್ಯಾಪ್ಸ್ ಅಂತ ಇದೆ. ವೈಪ್ಸ್ ಫ್ರೀಯಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟು ಬಂದು ಪನ್ನೀರ್. ಅಫ್ಕೋರ್ಸ್ ಇವಾಗ ಪನ್ನೀರೇ ಮಾಡ್ತಾ ಇರೋದು, ಆಗಲೇ ಹೇಳಿದೆ. ಸೊ ಪನ್ನೀರ್. ಆ್ಯಂಡ್ ಸೋಪ್ ತರಿಸ್ಕೊಂಡೆ ಬಟ್ಟೆ ವಾಶ್ ಮಾಡೋಕ್ಕೆ. ಇವಾಗ ಜಸ್ಟ್ ಯೂಸ್ ಮಾಡಿದೆ ಬೆಳಗ್ಗೆ. ಸೋಪ್ ಖಾಲಿ ಆಗಿಬಿಟ್ಟಿತ್ತು ಅಂತ ಸೋಪ್ ತರಿಸ್ಕೊಂಡೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಇದು ಆ್ಯಕ್ಚುಲಿ ಏನು ಅಂದರೆ ಗ್ರೆನೋಲಾ ಅಂತ ಕರೀತಾರೆ ಇದನ್ನು. ಇದು ಕರ್ಡ್ ಇರುತ್ತೆ ಅನಿಸುತ್ತೆ ಒಳಗಡೆ. ಕರ್ಡ್ ಜೊತೆಗೆ ಮೇಲೆ ಇದನ್ನು ಕೊಡ್ತಾರೆ. ನಾನು ಈ ಸತಿ ಮ್ಯಾಂಗೋ ಫ್ಲೇವರ್ನ ತರಿಸ್ಕೊಂಡಿದ್ದೀನಿ. ಎಪಿಗಮಿಯಾ ಗೊತ್ತಿಲ್ಲ ನನಗೆ. ಇದು ವೆಜ್ ಥರ ಗ್ರೀನ್ ಮಾರ್ಕ್ ಇದೆಯಲ್ಲ, ಅದಕ್ಕೆ ಇದನ್ನು ತರಿಸ್ಕೊಂಡೆ. ಇನ್ನೊಂದು ಮೊನ್ನೆ ತರಿಸ್ಕೊಂಡೆ, ಅದು ಹಾಗೆ ತಿಂದಿಲ್ಲ. ಇವತ್ತು ಇದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ತರಿಸ್ಕೊಂಡೆ ಬ್ಲಿಂಕಿಟ್ನ ಗೈಸ್. ಆ ಪೇಪರ್ದೇ ಚೆನ್ನಾಗಿತ್ತಪ್ಪ, ಇದೇನೋ ಚೆನ್ನಾಗಿಲ್ಲ ಪ್ಲಾಸ್ಟಿಕ್ದು. ಅದ್ರ ಮೇಲೆ ಡಿಸೈನ್ಸ್ ಎಲ್ಲ ಆಯಿತು. ಇಂಟ್ರೆಸ್ಟ್ ಇರೋರು ಅದ್ರ ಮೇಲೆ ಸ್ಕೆಚ್ ಎಲ್ಲ ಮಾಡ್ತಾಯಿದ್ರು. ಇಟ್ಸ್ ಓಕೆ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ನಾನು ವೆಜಿಟೇಬಲ್ ಸಾಟೆ ಮಾಡ್ತಿದ್ದೆ, ನೀವು ನೋಡಿರ್ತೀರ. ನಾನು 100 ಜನ್ಮ ಕರೆದಾಗ ತೊಗೊಂಡು ಹೋಗ್ತಿದ್ದೆ ರೆಗ್ಯುಲರಾಗಿ. ಇವತ್ತು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಎರಡೇ ಯೂಸ್ ಮಾಡ್ತಿರೋದು. ನಾರ್ಮಲಾಗಿ ನೀವು ವೆಜಿಟೇಬಲ್ ಸಾಟೆ ಮಾಡಬೇಕು ಅಂತಂದರೆ ಕ್ಯಾರೆಟು, ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ ಇದೆಲ್ಲನೂ ಬಾಯ್ಲ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಸೇಮ್ ಇವಾಗ ಏನು ಸಾಟೆ ತೋರಿಸ್ತೀನಿ, ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಪನ್ನೀರು, ಕ್ಯಾಪ್ಸಿಕಮು, ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಆರ್ಗ್ಯಾನೋ ಅಷ್ಟೇ. ಚೀಸ್ ಬೇಕಿದ್ರೆ ನೀವು ಚೀಸ್ನ ಆ್ಯಡ್ ಮಾಡ್ಬೋದು. ಬಟ್ ಇವಾಗ ನಾನು ಚೀಸ್ ಕಟ್ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ತಿಂತೀನಿ ಚೀಸ್ ನಾನು. ಏನು ಮಾಡಲಿ, ನನಗೆ ಪಿಜ್ಜಾ ಬಿಟ್ಟಿರೋಕ್ಕಾಗೋದೇ ಇಲ್ಲ. ದ ಒನ್ಲಿ ಜಂಕ್ ಫುಡ್ ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಪಿಜ್ಜಾ. ಸಖತ್ ಇಷ್ಟ ನನಗೆ. ಬಟ್ ಇವಾಗ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಜಸ್ಟ್ 5 to 10 ಮಿನಿಟ್ಸ್ ಈ ಥರ ಸಾಟೆ ಮಾಡಿಕೊಂಡ್ರೆ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದು ಒಂಥರ ಹೆಲ್ದಿ ಪ್ರೋಟೀನ್ ಇರೋವಂಥ ಬ್ರೇಕ್ಫಾಸ್ಟ್. ಇದರೊಟ್ಟಿಗೆ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಇತ್ತೀಚೆಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಬೆಳಗ್ಗೆ ಟೈಮಲ್ಲಿ ತಿನ್ನೋದು ಒಂಥರ ಚೆನ್ನಾಗಿದೆ. ಅದಕ್ಕೆ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ ತಿನ್ನಬೇಕು ಅಂತ ಅಂದ್ಬಿಟ್ಟು. ಇಟ್ಸ್ ಲೈಕ್ ವೆರಿ ಹೆಲ್ದಿ ಅಲ್ವಾ. ಸ್ವಲ್ಪ ಎಲ್ಲನೂ ಕಟ್ ಮಾಡಿ ಹೆಲ್ದಿ ಬ್ರೇಕ್ಫಾಸ್ಟು, ಆಮೇಲೆ ಹೆಲ್ದಿ ಫುಡ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಮಾಡ್ತೀನ ಇಲ್ವಾ ಅಂತ ಅಂದ್ಬಿಟ್ಟು. ಹೇಗೋ ಕಾಫಿ ಆಲ್ಮೋಸ್ಟ್ ಒಂದು 80% ಕಡಿಮೆ ಮಾಡಿದ್ದೀನಿ. ಅದೇ ಥರ ಜಂಕ್ ಫುಡ್ನು ಅವಾಯ್ಡ್ ಮಾಡಬೇಕು. ಮುಂಚೆ ನಾನು ತುಂಬ ಹೊರಗಡೆ ತಿಂತಿದ್ದೆ. ಅಂದರೆ ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋಗ್ತಿದ್ದೆ, ರಾತ್ರಿ ಊಟಕ್ಕೆ ಹೊರಗಡೆ ಹೋಗ್ತಿದ್ದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ತಿಂತಾನೇ ಇರಲಿಲ್ಲ. ಬಟ್ ಇವಾಗ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ನನ್ನ ಹೆಲ್ತ್ ನೋಡ್ಕೋಬೇಕು, ಸ್ವಲ್ಪ ಹೆಲ್ದಿಯಾಗಿರೋಣ ಅಂತ ಅಂದ್ಬಿಟ್ಟು. ನಿಮಗೂ ಏನಾದರೂ ಡಿಫ್ರೆಂಟ್ ರೆಸಿಪೀಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಅಂದರೆ ಕ್ವಿಕ್ಕಾಗೂ ಇರಬೇಕು, ಈಸಿಯಾಗೂ ಇರಬೇಕು. ಆ ಥರ ಬ್ರೇಕ್ಫಾಸ್ಟ್ ನನಗೆ ಹೇಳಿ. ಚಿತ್ರಾನ್ನ, ಉಪ್ಪಿಟ್ಟು ಈ ಥರ ಬಿಟ್ಟು ಬೇರೆ ಹೇಳಿ, ಆಯಿತಾ. ಪ್ಲೀಸ್ ಸ್ವಲ್ಪ ಟೈಮ್ ತೊಗೊಂಡು ನನಗೋಸ್ಕರ ಟೈಪ್ ಮಾಡಿ ಕಳಿಸಿ, ಮರಿಬೇಡಿ. ಈಸಿಯಾಗಿರಬೇಕು. ಆದರೆ ಇವಾಗ ಬ್ಲ್ಯಾಕ್ ಕಾಫಿ ಕುಡಿಯೋಣ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಿ ಬ್ಲ್ಯಾಕ್ ಕಾಫಿ ಹೆಂಗೆ ಮಾಡ್ತೀರಂತ. ಇಟ್ಸ್ ವೆರಿ ಸಿಂಪಲ್. ಅಷ್ಟೊಂದೇನು ದುಡ್ಡು ಇದೆಲ್ಲ ಹೇಳ್ಕೊಡೋಂಥದ್ದು. ಬಟ್ ಸ್ಟಿಲ್ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ.
ಫಸ್ಟು ಈ ಕಪ್ನ ತೋರಿಸ್ಬೇಕು ನಿಮಗೆ. ಎಷ್ಟು ಚೆಂದ ಇದೆಯಲ್ಲ ಕಪ್ ಇದು ನನಗೆ ಮೋನಿ ಕೊಟ್ಟಿದ್ದು. ಸಖತ್ ಕ್ಯೂಟಾಗಿದೆ. ಅದರಲ್ಲೂ ಸೇಮ್ ನಮ್ಮ ಜಾನು ಥರನೇ ಇದ್ದಾನೆ ಇವನು ಅಲ್ವಾ. ಆಮೇಲೆ ಇದು ನೋಡಿ ಫುಟ್ ಪ್ರಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಕೋಟು ಚೆನ್ನಾಗಿದೆ. ಕೋಟ್ ಅದರಲ್ಲೇ ಐತಂತೆ ಫಸ್ಟೇ ಇರೋ ಬರ್ತಿದ್ದಾರೆ ಕೋಟು. ಸೊ ಬ್ಲ್ಯಾಕ್ ಕಾಫಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಮೋನಿ. ಇಲ್ಲಿ ಓಕೆ, ಇಲ್ಲಿ ಇದು ನಮ್ಮಮ್ಮ ಕೊಟ್ಟು ಕಳಿಸಿದೆ ಆಯಿತಾ. ಇದು ಫಿಲ್ಟ್ರ್ ಕಾಫಿ ಮಾಡೋದೆ ಅಂತೆ. ಇದರಲ್ಲಿ ಸಪ್ರೇಟ್ ಬರುತ್ತೆ, ಈ ಥರ ಇರುತ್ತೆ. ಇವಾಗ ಆಲ್ರೆಡಿ ಇದ್ರಲ್ಲಿ ನಾನು ಫಿಲ್ಟ್ರ್ ಕಾಫಿ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತಂದರೆ ಇಲ್ಲಿ ಮೇಲ್ಗಡೆ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಕುದಿಯೋ ನೀರು ಹಾಕ್ಬಿಟ್ಟು ಇದು ಲಿಡ್ ಬರುತ್ತೆ, ಆ ಲಿಡ್ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಸೊ ಎಲ್ಲ ಏನಿರುತ್ತೆ ಡಿಕಾಕ್ಷನ್ ಅದೆಲ್ಲ ಕೆಳಗೆ ಬರುತ್ತೆ. ಸಿಂಪಲ್. ಕೆಲವ್ರ ಹತ್ರ ಈ ಥರ ಇರಲ್ಲ. ಇಲ್ಲದೇ ಇರೋರು ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಕಾಫಿ ಪುಡಿ ಬರುತ್ತೆ ಗೊತ್ತಾ, ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ನಿಮಗೆ ಬೆಲ್ಲ ಬೇಕಿದ್ರೆ ಬೆಲ್ಲ, ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಬಿಟ್ಟು ಡೈರೆಕ್ಟ್ ಕಾಫಿ ಪೌಡರೇ ಓಕೆನಾ, ಕಾಫಿ ಪೌಡರ್ ಹಾಕ್ಬಿಟ್ಟು ಕುದಿಯೋ ನೀರು ಹಾಕಿದ್ರೆ ಬ್ಲ್ಯಾಕ್ ಕಾಫಿ ರೆಡಿ. ಇವಾಗ ನನ್ನ ಹತ್ರ ಇರಿ, ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಬೆಲ್ಲನೇ ಇಷ್ಟ, ಸಕ್ಕರೆ ಇಷ್ಟ ಆಗಲ್ಲ. ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದ್ರೊಳಗಿರುತ್ತಲ್ಲ ಡಿಕಾಕ್ಷನ್ನು ಅದನ್ನು ಹಾಕ್ತೀನಿ. ಬಸ್ಟ್ ಎಲ್ಲನೂ ಹಾಕ್ಬಿಟ್ಟೆ. ಬಿಕಾಸ್ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು ಒನ್ ಟೈಮಿಗೆ ಅಷ್ಟೇ. ಬೇಕಿದ್ರೆ ನಾನು ನೆಕ್ಸ್ಟ್ ಬೇಕಾದಾಗ ಅವಾಗ ಮಾಡ್ಕೊಳ್ತೀನಿ. ಸೊ ಇವಾಗ ಇದಕ್ಕೆ ಕುದಿಯೋ ನೀರು ಹಾಕೋದು ಅಷ್ಟೇ. ಬ್ಲ್ಯಾಕ್ ಕಾಫಿ ರೆಡಿ ಗೈಸ್. ಸೊ ಇವಾಗ ಇದಕ್ಕೆ ಕುದಿಯೋ ನೀರು ಹಾಕ್ತೀನಿ ಅಷ್ಟೇ. ಬೆಲ್ಲ ಕರಗೋದಕ್ಕೆ ಈ ಥರ ಮಾಡ್ತೀನಿ. ಸೊ ಬ್ಲ್ಯಾಕ್ ಕಾಫಿ ರೆಡಿ ಆಗಿದೆ. ಇವಾಗ ನಿಮಗೆ ಕೂತ್ಕೊಂಡು ಕುಡಿಯೋದು ಅಷ್ಟೇ. ಒಂದು 12 ಗಂಟೆಯಲ್ಲಿ ನಾನು ಈ ಕೋಕೋನಟ್ ಜಾಗರಿ ಬರ್ಫಿ ತೊಗೊಂಬಂದಿದ್ದೆ ಮೊನ್ನೆ ಅಂಗಡಿಗೆ ಹೋದಾಗ. ಸಖತ್ತಾಗಿದೆ. ಈ ದೇವಸ್ಥಾನದಲ್ಲಿ ಸಿಹಿ ಪೊಂಗಲ್ ಕೊಡ್ತಾರೆ ಗೊತ್ತಾ, ಅದೇ ಥರ ಇತ್ತು. ಸೊ ಅದನ್ನು ತಿಂದೆ. ಊಟಕ್ಕೆ ನಾನು ರೈಸು, ಸಾಂಬಾರು ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ರೈಸ್ ಬಂದು ರಾತ್ರಿ ಮಿಕ್ಕಿದ್ದಾಯ್ತಾ. ನಮ್ಮಪ್ಪ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತಾರೆ, ಮತ್ತು ಒಬ್ಳಿಗೋಸ್ಕರ ರೈಸ್ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ರಾತ್ರಿ ಮಿಕ್ಕಿರೋ ರೈಸು ಆಮೇಲೆ ಸಾಂಬಾರು ಕೊಟ್ಟು ಕಳಿಸಿದ್ರು ನಮ್ಮಮ್ಮ, ಸಾಂಬಾರು ಆ್ಯಂಡ್ ಸೌತೆಕಾಯಿ. ಎಸ್, ನನಗೆ ರೈಸ್ ಎಲ್ಲ ಬಿಟ್ಟು ಇರೋಕ್ಕಾಗಲ್ಲ. 3 ಹೊತ್ತು ರೈಸ್ ಕೊಟ್ಟರು ಹೊಟ್ಟೆ ತುಂಬ ಊಟ ಮಾಡ್ತೀನಿ ನಾನು, ತಲೆನೇ ಕೆಡಿಸ್ಕೊಳ್ಳಲ್ಲ. ಇವಾಗ ಸ್ವಲ್ಪ ರೈಸ್ ಕಡಿಮೆ ತಿಂತಾಯಿದ್ದೀನಿ. ಮುಂಚೆ ಹೆವಿ ರೈಸ್ ತಿಂತಿದ್ದೆ ಗೊತ್ತಾ. ನಮ್ಮಮ್ಮ ನನಗೋಸ್ಕರ ಎಕ್ಸ್ಟ್ರಾ ರೈಸ್ ಎಲ್ಲ ಮಾಡೋದು ಚಿಕ್ಕ ವಯಸ್ಸಲ್ಲಿ, ಅಷ್ಟು ತಿಂತಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಾ ನಾನು ಸ್ವಲ್ಪ ಊಟನೇ ಕಡಿಮೆ ಮಾಡಿಬಿಟ್ಟೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಡಿಮೆ ಮಾಡಿಬಿಟ್ಟೆ. ಇವಾಗ ಇದನ್ನು ತಿನ್ನೋಣ. ಫಸ್ಟ್ ಟೈಮ್ ನಾನು ತಿಂತಿರೋದು. ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದು. ಇದನ್ನು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಂತೆ. ಸೇಮ್ ಯೋಗರ್ಟ್ ಆ ಥರ ಎಲ್ಲ ಬರುತ್ತಲ್ಲ ಆ ಥರ. ಲೆಟ್ಸ್ ಟ್ರೈ. ಇದು ಮ್ಯಾಂಗೋ ಫ್ಲೇವರ್. ಇದರಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ಇನ್ನೊಂದು ಫ್ಲೇವರ್ ತರಿಸ್ತೀನಿ, ಬಟ್ ಫ್ರಿಜ್ಜಲ್ಲಿದೆ, ನಾನು ತಿಂದಿರಲಿಲ್ಲ. ಇದೆಲ್ಲ ಫುಲ್ ನಟ್ಸು. ಇದು ಈ ಥರ ಇದೆ. ಸೇಮ್ ಮ್ಯಾಂಗೋ ಇದ್ರ ಥರನೇ ಇದೆ. ಸ್ಮೆಲ್ ಮಾಡಬಾರ್ದು, ಬಟ್ ಏನಿಲ್ಲ. ಡ್ರೈ ಫ್ರೂಟ್ಸ್ನ ಮ್ಯಾಂಗೋ ಯೋಗರ್ಟ್ ಹಾಕೊಂಡು ತಿಂದರೆ ಹೆಂಗಿರುತ್ತೆ ಹಂಗಿದೆ ಅಷ್ಟೇ. ಹೆಂಗೆ ಹೇಳೋದು, ಮ್ಯಾಂಗೋ ಯೋಗರ್ಟ್ ಪ್ಲಸ್ ಓಟ್ಸ್ ಎರಡು ಮಿಕ್ಸ್ ಮಾಡಿ ತಿನ್ನೋ ಥರ ಇದೆ. ತಿನ್ಬೋದು. ಯೋಗರ್ಟ್ ಇಷ್ಟ ಇಲ್ದಿರೋರು ತಿನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಗ್ರನೋಲಾ ಅಂತದಲ್ಲ, ಮೇ ಬಿ ಇದು ಗ್ರ್ಯಾನ್ಯೂಲ್ಸ್ ಇರುತ್ತಲ್ಲ, ಅದಕ್ಕೆ ಗ್ರನೋಲಾ ಅಂತ ಇವರು ಸ್ಟೈಲಿಶ್ ಆಗಿ ಏನಾದರೂ ಹೆಸರು ಇಟ್ಟಿರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಇದು ಪ್ರೋಟೀನ್ ಅಂತೆ. ನಿಮಗೆ ತಿನ್ನಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಮಾಡಿ ಸಿಗುತ್ತೆ. ಮಧ್ಯಾಹ್ನದ ಊಟ ಮುಗೀತು. ಆ್ಯಕ್ಚುಲಿ ತುಂಬ ನಿದ್ದೆ ಬರ್ತಿತ್ತು ಅವಾಗಲೇ. ಅದಕ್ಕೆ ಅವಾಯ್ಡ್ ಮಾಡೋಕ್ಕೆ ಎಡಿಟ್ ಮಾಡ್ತಿದ್ದೀನಿ. ಇನ್ನೂ ನಿದ್ದೆ ಬರ್ತಿದ್ದೆ. ಅದಕ್ಕೆ ಸರಿ ಊಟ ಮಾಡಬೇಡ ಅಂತ ಅಡಿ ಅಂತ ಅಂದ್ಬಿಟ್ಟು ಊಟ ಮಾಡಿದೆ. ಇವಾಗ ಮತ್ತೆ ಎಡಿಟ್ ಮಾಡ್ತೀನಿ. ಬಟ್ಟೆ ಮಡಿಸ್ತೀನಿ. ಬಟ್ಟೆ ಒಣಗಾಕ್ಬಿಟ್ಟು ಮಳೆ ಬರೋ ಥರ ಆಗಿದೆ. ಅದಕ್ಕೆ ಬಟ್ಟೆ ಒಣಗಾಕಿರಲಿಲ್ಲ. ಈಗಲೂ ಹಾಗೆ ಇದೆ, ನೋಡ್ತೀನಿ. ಆದರೆ ಒಣಗಾಕ್ತೀನಿ, ಇಲ್ಲಾಂದರೆ ಇಲ್ಲ. ಅದನ್ನು ಮನೇಲೂ ಪ್ರಿಪೇರ್ ಮಾಡ್ಬೋದು. ಮ್ಯಾಂಗೋನ ಫುಲ್ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಯೋಗರ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು, ಕ್ರಶ್ಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂದರೆ ಸೇಮ್. ಇದಕ್ಕಿಂತ ಚೆನ್ನಾಗಿರ್ಬೋದೇನೋ, ಯಾರು ಗೊತ್ತು. ಸೊ ಮಧ್ಯಾಹ್ನದ ಲಂಚ್ ಆಯಿತು.
ಆ್ಯಂಡ್ ರಾತ್ರಿ ಊಟಕ್ಕೆ ನನ್ನ ಫೇವ್ರೆಟ್ ಬಸ್ಸಾರು, ರೈಸು, ಪಲ್ಯ ಮತ್ತು ಮ್ಯಾಂಗೋ. ಬಸ್ಸಾರು ಮತ್ತು ಮಾವಿನ ಹಣ್ಣು ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ. ನನಗೆ ತಿಂಗಳಲ್ಲಿ 30 ದಿನವೂ ಬಸ್ಸಾರು ಕೊಟ್ಟರೆ ತಿಂತೀನಿ ಅಂಥವಳು ನಾನಾಗಲಿ ನಮ್ಮ ಅಪ್ಪ ಆಗಲಿ ಇಬ್ಬರು ಹಾಗೇ. ಮತ್ತು ರೈಸ್ಗಿಂತ ನಮ್ಮಲ್ಲಿ ಸಾಂಬಾರೇ ಜಾಸ್ತಿ ಇರುತ್ತೆ. ನಮ್ಮಮ್ಮ ಹಂಗೆ ತಿನ್ನಲ್ಲ, ಬಟ್ ನಾನು ನಮ್ಮಪ್ಪ ಸಾಂಬಾರು ಜಾಸ್ತಿ ತಿಂತೀವಿ. ಗೈಸ್, ಇದಾಗಿತ್ತು ವಾಟ್ ಐ ಏಟ್ ಇನ್ ಎ ಡೇ. ಸಂಜೆ ಒಂದು ಲೋಟ ಕಾಫಿ ಕೊಡ್ತೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಮರ್ತು ಬಿಟ್ಟಿದ್ದೆ. ಸೊ ಬೆಳಗ್ಗೆನೂ ಒಳ್ಳೆ ಟಿಫಿನ್ ತಿಂದೆ, ಮಧ್ಯಾಹ್ನವೂ ಒಳ್ಳೆ ಊಟ ತಿಂದೆ, ಆ್ಯಂಡ್ ರಾತ್ರಿನೂ ಆಫ್ಕೋರ್ಸ್ ನನ್ನ ಫೇವ್ರೆಟ್ ಬಸ್ಸಾರು ತಿಂದೆ. ಸೊ ಚೆನ್ನಾಗಿತ್ತು ಇವತ್ತಿನ ದಿನ, ಹೆಲ್ದಿ ಫುಡ್ ತಿಂದಿದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆನಾ? ಬಾಯ್.